ಜಯಿಸುವುದೇ ನಾನು ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿ. ನಮ್ಮ ಜೀವನದಲ್ಲಿ ಆರೋಗ್ಯ ಪ್ರಮುಖ ಅಂಶವಾಗಿದೆ. ಆರೋಗ್ಯ ಭಾಗ ಎಂಬ ಮಾತಿದೆ. ಇದು ಆರೋಗ್ಯದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಒಂದು ಜೀವಿಯ ಮನಸ್ಸು ಮತ್ತು ದೇಹ ಸಮತೋಲನದಲ್ಲಿರುವುದು ಆರೋಗ್ಯ ಎಂದು ಕರೆಯುತ್ತೇವೆ. ನಾನು ನೈರ್ಮಲ್ಯ ಎಂದರೆ ಪರಿಶುದ್ಧತೆ ಎಂದರ್ಥ. ನಿರ್ಮಲೀಕರಣ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ಹಿತಮಿತವಾದ ಉತ್ತಮ ಆಹಾರ, ಶುದ್ಧ ನೀರು, ವಾಯು, ಸುತ್ತಮುತ್ತಲಿನ ಸ್ವಚ್ಛ ಪರಿಸರ, ಜೊತೆಗೆ ನಿಯಮಿತವಾದ ವ್ಯಾಯಾಮ, ಯೋಗ, ಧ್ಯಾನ, ಮನಸ್ಸಿನ ನೆಮ್ಮದಿಗಳನ್ನು ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತವೆ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಭೂಮಿಕಾ. ನಾನು ಹೆಲ್ತ್ ಕ್ಲಬ್ಬಿನ ಸದಸ್ಯೆ. ಇವತ್ತಿನ ಸ್ಕಿಟ್ ಆರೋಗ್ಯ ಮತ್ತು ನೈರ್ಮಲ್ಯ. ಈ ಸ್ಕಿಟ್ನಲ್ಲಿ ರವಿ, ಟೀನಾ, ಸೋಫಿ, ಟೂತಿ ಮತ್ತು ಡಾಕ್ಟರ್ ಎಂಬ ಪಾತ್ರಗಳಿವೆ. ಬನ್ನಿ ನೋಡಿ ಅರಿತು. ಹಾಯ್ ರವಿ, ನೀನು ಯಾಕೆ ಇಷ್ಟು ತಲೆ ಕೆರೆದುಕೊಳ್ಳುತ್ತಿದ್ದೀಯಾ? ಟೀನಾ, ನನ್ನ ತಲೆ ಕೆರೆಯುತ್ತಿದೆ. ನನ್ನ ಹೊಟ್ಟೆ ಕೂಡ ನೋಯುತ್ತಿದೆ. ಇಂದು ನನಗೆ ಹಲ್ಲು ಉಜ್ಜುವುದು, ಸ್ನಾನ ಮಾಡುವುದು ಇಷ್ಟವಿರಲಿಲ್ಲ. ಹೋ ಇಲ್ಲ, ಅದು ಒಳ್ಳೆಯದಲ್ಲ. ನೀವು ನಿಮ್ಮ ಸ್ವಚ್ಛತೆಯನ್ನು ನೋಡಿಕೊಳ್ಳಬೇಕು. ಹೈ ರವಿ. ಹೈ ಟೂತಿ. ನೀವು ಇಂದು ನನ್ನನ್ನು ಮತ್ತೆ ಮರೆತಿದ್ದೀರಾ. ನಿಮ್ಮ ಹಲ್ಲುಗಳು ದುಃಖಿತವಾಗಿವೆ. ಹೋ ಇಲ್ಲ, ಕ್ಷಮಿಸಿ ಟೂತಿ, ನಾನು ಇಂದು ಸೋಮಾರಿಯಾಗಿದ್ದೆ. ಮೋಜಿನ ಸ್ನಾನದ ಹಾಡು, ಸ್ನಾನ ಸ್ನಾನ ಮಜಾ ಮಜಾ, ಸೋಪು ಹಾಕಿ ತೇಜ ತೇಜ, ನೊರೆ ನೊರೆ ಎದ್ದಿದೆ, ಕೊಳೆ ಎಲ್ಲ ಹೊಯ್ತಿದೆ, ಸ್ವಚ್ಛತೆಯ ಆರೋಗ್ಯಕ್ಕೆ ಜೈ ಎನ್ನಿ, ಬಾಡಿ ಫಿಟ್ ಹ್ಯಾಪಿಯಾಗಿ. ಹಾಯ್ ರವಿ. ಹಾಯ್ ಸೋಫಿ. ಆಟದ ನಂತರ ನೀವು ನನ್ನನ್ನು ಬಳಸಲಿಲ್ಲವೇ? ಸೂಕ್ಷ್ಮ ಜೀವಿಗಳು ನಿಮ್ಮ ಕೈಗಳಲ್ಲಿ ಪಾರ್ಟಿ ಮಾಡುವುದರಲ್ಲಿ ಆಶ್ಚರ್ಯವಿಲ್ಲ. ನೋಡಿ ರವಿ, ನಿಮ್ಮ ದೇಹಕ್ಕೆ ಕಾಳಜಿ ಬೇಕು. ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವಂತೆ ನಾವು ನಮ್ಮನ್ನು ಸಹ ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಹಲೋ ಮಕ್ಕಳೇ, ಆರೋಗ್ಯದ ಬಗ್ಗೆ ಏನು ತಮಾಷೆ ಮಾಡುತ್ತಿದ್ದೀರಾ? ಡಾಕ್ಟರ್ ಅಂಕಲ್, ರವಿಯ ಹೊಟ್ಟೆ ನೋವು ಉಂಟು ಮಾಡುತ್ತಿದೆ. ಅವನು ಇನ್ನು ಹಲ್ಲುಜ್ಜಿಲ್ಲ ಮತ್ತು ಸ್ನಾನ ಮಾಡಿಲ್ಲ. ಓ ಹೌದಾ, ನಾನು ಇವನನ್ನು ಪರೀಕ್ಷಿಸುತ್ತೀನಿ. ನಿನ್ನ ಹೆಸರೇನು? ನನ್ನ ಹೆಸರು ರವಿ. ಯಾವ ತರಗತಿ? 3ನೇ ತರಗತಿ.
ಯಾವ ಸ್ಕೂಲು? BGL ಸ್ಕೂಲ್. ಬೆಳಗ್ಗೆ ಏನು ತಿಂದೆ? ಬೆಳಗ್ಗೆ ದೋಸೆನೂ ತಿಂದೆ. ಇಲ್ಲಿ ಹೋಗ್ತಿದ್ಯಾ? ಇಲ್ಲ 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 ಹೋಗ್ತಿದ್ಯಾ? ಹೌದು ಡಾಕ್ಟರ್, ಇಲ್ಲಿ ತುಂಬಾ ನೋಯುತ್ತಿದೆ. ಕೈ ತೊಳೆದು ತಿಂದ? ಇಲ್ಲ. ಓ ರವಿ, ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು. ಸೂಕ್ಷ್ಮ ಜೀವಿಗಳು ಬೆಳಕು, ಕೈ ಮತ್ತು ಹಲ್ಲುಗಳನ್ನು ಪ್ರೀತಿಸುತ್ತವೆ. ನೀವು ದಿನಕ್ಕೆ 2 ಬಾರಿ ಹಲ್ಲುಜ್ಜಬೇಕು ಮತ್ತು ಪ್ರತಿದಿನ ಸ್ನಾನ ಮಾಡಬೇಕು. ಶೌಚಾಲಯವನ್ನು ಬಳಸಿದ ನಂತರ ತಿನ್ನುವ ಮೊದಲು ಕೈಗಳನ್ನು ತೊಳೆಯಬೇಕು. ನನಗೆ ಈಗ ಅರ್ಥವಾಯಿತು ಡಾಕ್ಟರ್. ನಾನು ಕೂಡ ಸ್ವಚ್ಛ ನಾಯಕನಾಗುತ್ತೇನೆ. ಆರೋಗ್ಯ ಮತ್ತು ಸ್ವಚ್ಛ, ನಾವು ಹಾಗೆಯೇ ಇರುತ್ತೇವೆ. ಸೂಕ್ಷ್ಮ ಜೀವಿಗಳಿಗೆ ವಿದಾಯ ಹೇಳಿ ಮತ್ತು ಸಂತೋಷದಿಂದ ಬದುಕಿ. ಉತ್ತಮ ಆರೋಗ್ಯವು ಉತ್ತಮ ನೈರ್ಮಲ್ಯದಿಂದ ಪ್ರಾರಂಭವಾಗುತ್ತದೆ. ನಾವು ಸ್ವಚ್ಛವಾಗಿರೋಣ ಮತ್ತು ಆರೋಗ್ಯವಾಗಿರೋಣ. ಆರೋಗ್ಯವೊಂದು ಸಂಪತ್ತು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಶುಚಿತ್ವ ತಂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಸುಖವನ್ನು ಬಯಸುತ್ತಾರೆ. ಸುಖದ ಗುಟ್ಟು ಆರೋಗ್ಯದಲ್ಲಿದೆ. ಯಾರ ಆರೋಗ್ಯ ಉತ್ತಮವಾಗಿರುತ್ತದೆಯೇ ಅವರೇ ನಿಜವಾದ ಶ್ರೀಮಂತರು. ಒಟ್ಟಿನಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯ ಪ್ರತಿಯೊಬ್ಬರಲ್ಲಿಯೂ ಇರಬೇಕು ಎಂಬುದು ಈ ಸ್ಕಿಟ್ಟಿನ ಸಾರಾಂಶವಾಗಿದೆ. ಧನ್ಯವಾದಗಳು. ಜಯಶ್ರೀ.